We are go for liftoff in 25. ಕಾಮ ಎಷ್ಟು ಪುರಾತನವಾದದ್ದೋ ಸಲಿಂಗ ಕಾಮ ಕೂಡ ಅಷ್ಟೇ ಹಳೆಯದು. ಜಗತ್ತಿನ ಅನೇಕ ಪ್ರತಿಭಾವಂತರು ಮಹಾಮಹಿಮರು ಸಲಿಂಗಕಾಮಿಗಳಾಗಿದ್ರು. ಆದರೆ ಭಾರತದಲ್ಲಿ ನಿನ್ನೆ ಮೊನ್ನೆವರೆಗೂ ಸಲಿಂಗಕಾಮವನ್ನ ಒಂದು ಅಪರಾಧ ಅಂತಾನೆ ಪರಿಗಣಿಸಲಾಗ್ತಿತ್ತು. ಆದ್ರೀಗ ಸ್ಥಿತಿ ಬದಲಾಗಿದೆ, ಕಾನೂನು ಕೂಡ ಬದಲಾಗಿದೆ. ಹಾಗೇನೆ ಇದು ಸಲಿಂಗಕಾಮಿಗಳು ಹಾಗೂ ಸರ್ಕಾರದ ನಡುವಿನ ಸಂಘರ್ಷಕ್ಕೂ ಕೂಡ ಕಾರಣ ಆಗಿದೆ. ಭಾರತದ ಸಾಂಪ್ರದಾಯಿಕ ಸಮಾಜ ಎಂದೂ ಸಲಿಂಗಕಾಮವನ್ನ ಒಪ್ಪಿಕೊಂಡಿರಲಿಲ್ಲ. ಅಷ್ಟೇ ಅಲ್ಲ, ಸೆಕ್ಷನ್ 377 ಪ್ರಕಾರ ಸಲಿಂಗಕಾಮವನ್ನ ಅಪರಾಧ ಎಂದೇ ಪರಿಗಣಿಸಲಾಗ್ತಿತ್ತು. ಗಂಡಸು ಅಥವಾ ಹೆಂಗಸು ಅದೇ ಲಿಂಗಿಗಳೊಡನೆ ಅಥವಾ ಪ್ರಾಣಿಗಳೊಂದಿಗೆ ನಡೆಸುವ ಅನೈಸರ್ಗಿಕ ಲೈಂಗಿಕ ಕ್ರಿಯೆ ಅಪರಾಧ ಎಂಬುದು ಸೆಕ್ಷನ್ 377ರ ತಾತ್ಪರ್ಯ. ಈ ಅಪರಾಧಕ್ಕೆ 10 ವರ್ಷಗಳ ಜೈಲು ಶಿಕ್ಷೆಯಿಂದ ಹಿಡಿದು ಜೀವಾವಧಿಯವರೆಗೆ ಶಿಕ್ಷೆಯ ಪ್ರಮಾಣವನ್ನ ನಿಗದಿಪಡಿಸಲಾಗ್ತಿತ್ತು. ಭಾರತದಲ್ಲಿ ಈ ಕಾಯ್ದೆ 1860ರಿಂದ ಜಾರಿಯಲ್ಲಿತ್ತು. ಸೆಕ್ಸ್ ಯಾಕೆ ಮಾಡ್ತೀವಿ? ಓಕೆ, ನೀವು ನೋಡಿದ್ರೆ ಜಾಸ್ತಿ ನಾವು ಸೆಕ್ಸ್ ಮಾಡೋದು ಸುಖಕ್ಕೋಸ್ಕರ. ಓಕೆ, ಒಂದು ಮಕ್ಕಳು ಹುಟ್ಟಬೇಕು ಅನ್ನೋ ಒಂದು ಕಾರಣ ಇರ್ಬೋದು. ಬಟ್ ಒಂದು ಮಕ್ಕಳು ಹುಟ್ಟಿದ ಮೇಲೆ ನಾವು ಸೆಕ್ಸ್ ಸ್ಟಾಪ್ ಮಾಡ್ತೀವಿ? ಅಲ್ಲ, ಸ್ಟಾಪ್ ಮಾಡಲ್ಲ. ಯಾಕೆ ಮಾಡ್ತೀವಿ? ಒಂದು ಸುಖ, ಒಂದು ತೃಪ್ತಿ, ಒಂದು ರಿಲ್ಯಾಕ್ಸೇಷನ್, ಅದಕ್ಕೆ ನಾವು ಸೆಕ್ಸ್ ಮಾಡ್ತೀವಿ. ಸೊ ಒಂದು ಗಂಡು ಇಲ್ಲ ಒಂದು ಹೆಣ್ಣು ಸೆಕ್ಸ್ ಮಾಡೋದ್ರಲ್ಲಿ ಅದರಲ್ಲಿ ಸುಖ ಸಿಗುತ್ತೆ. ಓಕೆ, ಅದಕ್ಕೆ ಅವ್ರು ಸೆಕ್ಸ್ ಮಾಡ್ತಾರೆ. ಬದಲಾದ ಭಾರತೀಯ ಕಾನೂನು, ಬದಲಾಗದ ಸಾಂಪ್ರದಾಯಿಕ ಮನಸ್ಸು, ಸಾಂಕ್ರಾಮಿಕ ರೋಗ ಅಂದಿದ್ದ ಕೇಂದ್ರ ಮಂತ್ರಿ. ಭಾರತದ ಸಂಪ್ರದಾಯಶೀಲ ಮನಸ್ಸಿಗೆ ಶಾಕ್ ನೀಡಿದ್ದು ದೆಹಲಿ ಹೈಕೋರ್ಟ್ನ ಒಂದು ತೀರ್ಪು. 2009ರಲ್ಲಿ ದೆಹಲಿ ಹೈಕೋರ್ಟ್ ಸಲಿಂಗಕಾಮ ಅಪರಾಧ ಅಲ್ಲ ಅನ್ನೋ ತೀರ್ಪನ್ನ ನೀಡಿತು. ವಿವಿಧ ಧಾರ್ಮಿಕ ಸಂಘಟನೆಗಳು ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರು ಇದರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ದಾಖಲಿಸಿದ್ರು. ಈ ವೇಳೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಅಭಿಪ್ರಾಯವನ್ನ ಕೇಳಿತ್ತು. ಸಲಿಂಗಕಾಮ ಅನೈತಿಕ ಹಾಗೂ ಸಮಾಜದ ನೀತಿ ನಿಯಮಗಳಿಗೆ ವಿರುದ್ಧವಾದದ್ದು. ಹಾಗಾಗಿ ಈ ಕ್ರಿಯೆಯನ್ನ ನಿರಪರಾಧ ಅಂತ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಕೇಂದ್ರ ಗೃಹ ಸಚಿವಾಲಯ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು. ಭಾರತದಲ್ಲಿ 2.5 ಮಿಲಿಯನ್ ಗೇಗಳು ಇದ್ದು, ಇವರ ಪೈಕಿ 7% ಜನರಿಗೆ HIV ಸೋಂಕು ಇದೆ ಎಂದು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿತು. ನಂತರ ಗೃಹ ಸಚಿವಾಲಯ ತನ್ನ ಹೇಳಿಕೆ ಬದಲಿಸಿದ್ರೂ ಕೋರ್ಟ್ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ. ಸಲಿಂಗ ಕಾಮ ಬಗ್ಗೆ ಏನೋ ಸ್ಪೆಸಿಫಿಕ್ ಆಗಿ ಲಾ ಹೇಳಿಲ್ಲ. ಓಕೆ, ಸೆಕ್ಷನ್ 377 IPC ಇದೆ. ಅದು ಬಂದು ಒಂದು ಪ್ರಕೃತಿಕ ವಿರುದ್ಧವಾಗಿ ಯಾರಾದ್ರು ಮಾಡಿದ್ರೆ ಅದು ಅಪರಾಧ ಅಂತ ಹೇಳ್ತಾರೆ. ಅದು ಸ್ಪೆಸಿಫಿಕ್ ಆಗಿ ಹೋಮೋಸೆಕ್ಷುಯಾಲಿಟಿ, ಒಂದು ಗಂಡು ಇಲ್ಲ ಒಂದು ಹೆಣ್ಣು ಅದರಲ್ಲಿ ಮೆನ್ಷನ್ ಆಗಲ್ಲ. ಬಟ್ ಅದು ಸೆಕ್ಷನ್ 377 ಆ ಥರ ಒಂದು ಇರಚ್ಚ, ಈ ಥರ ಒಂದು ಯಾವ ಆಧಾರ ಮೇಲೆ ಆ ಸೆಕ್ಷನ್ ಹಾಕಿದ್ದಾರೆ ಎಂದು ಆ ಸೇಮ್ ಅದು ಪ್ರೊಕ್ರಿಯೇಷನ್ ವಿಷಯ ಬರುತ್ತೆ. ಹೆಚ್ಚುತ್ತಿರುವ ಕೃತಕ ಗರ್ಭಧಾರಣೆ, ಸಿಂಗಲ್ ಪೇರೆಂಟ್, ಲಿವ್ ಇನ್ ರಿಲೇಷನ್ಗಳಂತಹ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಸಲಿಂಗಕಾಮವನ್ನ ನೋಡಬೇಕಾಗಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. 20 ವರ್ಷದ ಹಿಂದೆ ಅನೈತಿಕ ಅಂತ ಪರಿಗಣಿಸಲಾಗ್ತಿದ್ದ ಅನೇಕ ವಿಚಾರಗಳನ್ನ ಇವತ್ತು ನೈತಿಕ ಎಂದು ಪರಿಗಣಿಸಲಾಗ್ತಾ ಇದೆ. ಹೀಗಾಗಿ ಸಲಿಂಗಕಾಮವನ್ನ ಕೂಡ ಬದಲಾದ ಸಂದರ್ಭದಲ್ಲಿ ನೋಡಬೇಕಾಗಿದೆ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ.
ಹಾಗೇನೆ ಖಜುರಾಹೋದಲ್ಲಿನ ಸಲಿಂಗ ಶಿಲ್ಪಗಳು ಶತಮಾನಗಳ ಹಿಂದೆಯೂ ನಮ್ಮಲ್ಲಿ ಸಲಿಂಗಕಾಮ ಇತ್ತು ಅನ್ನೋದನ್ನ ತೋರಿಸುತ್ತವೆ ಅನ್ನೋದು ಕೋರ್ಟ್ ಅಭಿಪ್ರಾಯ. ಆದರೆ ಶಿಲ್ಪಗಳ ಆಧಾರದಿಂದ ಸಾಮಾಜಿಕ ಸಮಸ್ಯೆಯೊಂದನ್ನ ತೀರ್ಮಾನಿಸಬಾರದು ಅಂತ ಹಿರಿಯ ವಕೀಲ ಅಮರೇಂದರ್ ಶರಣ್ ವಾದಿಸಿದ್ರು. ಬೇರೆ ದೇಶದಲ್ಲಿ ಬಂದು ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ದು ಎಷ್ಟು ವರ್ಷ ಆಗಿದ್ದು? ಮೇ ಬಿ ಅವ್ರು 500-600 ಇಯರ್ಸ್ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಿದ್ದು. ಆಫ್ಟರ್ ಬ್ರಿಟಿಷ್ ಬಂದ ಮೇಲೆ ಜಾಸ್ತಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿದ್ದು. ಬಟ್ ಅದಕ್ಕೆ ಮುಂಚೆ ನಮ್ಮ ಋಗ್ವೇದ ನೋಡಿದ್ರೆ, ನಮ್ಮ ಕಾಮಸೂತ್ರ ನೋಡಿದ್ರೆ, ನಮ್ಮ ಬೇರೆ ಬೇರೆ ದೇವಸ್ಥಾನ ನೋಡಿದ್ರೆ ಇದೆಲ್ಲ ಬಂದು ನಮಗೆ ಅರ್ಥ ಆಗೋದು ಏನು, ಇದು ಒಂದು ಹೊಸದು ಯಾವುದೂ ಇಲ್ಲ. ಎಲ್ಲಿ ಮನುಷ್ಯ ಇದ್ದಾರೋ ಅಲ್ಲಿ ಇರುತ್ತೆ. ಬೇರೆ ಎಲ್ಲ ದೇಶದಲ್ಲಿ ಇರುತ್ತೆ. ನಮ್ಮ ದೇಶ ಏನು ಸ್ಪೆಷಲ್? ಇನ್ನೊಂದೆಡೆ ಪುರುಷರ ನಡುವಿನ ಕಾಮ ಅನೈಸರ್ಗಿಕವಾದದ್ದು ಹಾಗೂ ಅದೊಂದು ಕಾಯಿಲೆ ಅಂತ ಕೇಂದ್ರ ಆರೋಗ್ಯ ಸಚಿವ ಗುಲಾಂ ನಬಿ ಆಜಾದ್ ಹೇಳಿಕೆ ನೀಡಿದ್ರು. ಇದರಿಂದ ಕೆರಳಿ ಕೆಂಡಾಮಂಡಲವಾಗಿದ್ದ ಸಲಿಂಗಕಾಮಿಗಳು ಸಚಿವರು ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದ್ರು. ಅಮೆರಿಕಾದಲ್ಲಿ ಗೇ ಕಲ್ಚರ್ ಇದೆ. ನ್ಯೂಯಾರ್ಕ್ನಲ್ಲಿ ಗೇ ಮದುವೆಗೆ ಪರ್ಮಿಷನ್ ಇದೆ. ಗಂಡಸು ಜೊತೆ ರೊಮ್ಯಾನ್ಸ್ ಮಾಡೋದು, ಲವ್ ಮಾಡೋದು, ವಿಜೃಂಭಿಸೋದು ಅಲ್ಲೆಲ್ಲ ಕಾಮನ್. ಇಂಗ್ಲೆಂಡ್ನಲ್ಲೂ ಕೂಡ ಸಲಿಂಗಕಾಮಕ್ಕೆ ಕಾನೂನಿನ ಸಮ್ಮತಿ ಇದೆ. ಹಾಗೇನೆ ಅನೇಕ ಯುರೋಪಿಯನ್ ದೇಶಗಳಲ್ಲಿ ಇದು ಕಾನೂನುಬದ್ಧವಾಗಿದೆ. ಆದರೆ ಅರಬ್ ದೇಶಗಳು ಸೇರಿದಂತೆ ಅನೇಕ ದೇಶಗಳಲ್ಲಿ ಸಲಿಂಗಕಾಮವನ್ನ ನಿಷೇಧಿಸಲಾಗಿದೆ. ಸೈಕ್ಯಾಟ್ರಿಸ್ಟ್ ಮತ್ತು ಸರ್ಜನ್ಸ್ ಎಲ್ಲ ತಗೊಂಡ್ರೆ, ಇಲ್ಲ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಡಿಸೈಡ್ ಮಾಡಿದ್ದು ಏನಂದ್ರೆ, ನಮ್ಮ ಮನಸ್ಸು ಚೇಂಜ್ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ. ಬಟ್ ಅದು ಫೇಲಿಯರ್ ಆಗಿತ್ತು. ಅದು ಮಾಡೋಕ್ಕೆ ಆಗಲ್ಲ. ತುಂಬ ಜನ ಬಂದು ಟ್ರೀಟ್ಮೆಂಟ್ ತೊಗೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರು ಡಿಸೈಡ್ ಮಾಡಿದ್ದು ಏನು, ನಮ್ಮ ಮನಸ್ಸು ಅದು ಚೇಂಜ್ ಮಾಡೋಕ್ಕೆ ಕಷ್ಟ, ದೇಹ ನಾವು ಬದಲಾವಣೆ ಮಾಡ್ಕೋಬೋದು. ಅದಕ್ಕೆ ನಾವೀಗ ಬಂದು ತುಂಬ ದೇಶದಲ್ಲಿ SRS ಒಂದು ಇರುತ್ತೆ, ಸೆಕ್ಸ್ ರಿಅಸೈನ್ಮೆಂಟ್ ಸರ್ಜರಿ ಅಂತ. ಅದು ಒಂದು ಪ್ರೋಸೆಸ್ ಇರುತ್ತೆ. ಕೆಲವು ದೇಶದಲ್ಲಿ ಅದು ಲೀಗಲೈಸ್ ಆಗಿದ್ದು, ಕೆಲವು ದೇಶದಲ್ಲಿ ಅದು ಆಲ್ರೆಡಿ ಮಾಡ್ತಾರೆ. ನಾವು ನಮ್ಮ ದೇಶದಲ್ಲಿ ಅದು ಲೀಗಲೈಸ್ ಮಾಡಬೇಕು. ನಮ್ಮ ಗೌರ್ಮೆಂಟ್ ಅದು ಫ್ರೀಯಾಗಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗಬೇಕು. ಅದಕ್ಕೆ ಹೋರಾಟ ಮಾಡ್ತೀವಿ. ಅಮೆರಿಕದಂತಹ ದೇಶಗಳಲ್ಲಿ ಸಲಿಂಗಕಾಮವನ್ನ ನೋಡೋದಕ್ಕೂ ಭಾರತ ದೇಶದಲ್ಲಿ ಜನ ಸಲಿಂಗಿಗಳನ್ನ ಟ್ರೀಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಮೆರಿಕದ ಅಧ್ಯಕ್ಷ ಒಬಾಮಾ ಸಲಿಂಗಿಗಳಿಗಾಗಿ ಡಿನ್ನರ್ ಏರ್ಪಡಿಸಿ ಅವರ ಸಮಸ್ಯೆಗಳನ್ನ ಕೇಳ್ತಾರೆ. ಆದರೆ ಭಾರತದಲ್ಲಿ ಸಲಿಂಗಕಾಮಿಗಳನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಿದೆ ಅಂತ ಕೆಲವರು ತಮ್ಮ ನೋವನ್ನ ತೋಡಿಕೊಳ್ತಾರೆ. ಹಾಗಂತ ಸಲಿಂಗಕಾಮಿಗಳೆಲ್ಲ ಕಷ್ಟದಲ್ಲಿರೋರು, ಬಡವರು ಅಂತ ಏನೂ ತಿಳಿಬೇಕಾಗಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಉದ್ಯಮಪತಿಗಳು, ಸಿನಿಮಾ ನಟ ನಟಿಯರಲ್ಲೂ ಸಲಿಂಗಕಾಮಿಗಳಿದ್ದಾರೆ. ಅವರು ಯಾರು ಅನ್ನೋದನ್ನ ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ. We are go for liftoff in